ಪುಷ್ಪಣ್ಣ ಬಂದ್ಯಾ? ಬಂದೆ ತಾತ. ಹೌದಾ? ಭೀಮಣ್ಣ ಇಲ್ಲಿ ಕಾಣಿಸ್ತಿಲ್ವಲ್ಲ ತಾತ, ಮರು ಜಾಸ್ತಿ ಆಗಿದೆ ನಿಂಗೆ. ಭೀಮಣ್ಣ ಕುರಿಗಳನ್ನ ಮಾರಕ್ಕೆ ಗಟ್ಲನ್ಗೆ ಹೋಗಿದ್ದಾನೆ, ಬರ್ತಿರ್ತಾನೆ ಬಿಡ್ತಾತ. ಹೌದಲ್ಲ ಕಂದ, ಹೋಗಿದೆ ಕಳ್ಳ. ಸರಿ ಸರಿ, ಕಟ್ಟಿಗೆಗಳನ್ನೆಲ್ಲ ಒಂದ್ ಕಡೆ ಹಾಕಿ, ಕುರಿಗಳನ್ನೆಲ್ಲ ಒಂದ್ ಕಡೆ ಹಾಕಿ, ಹುಳ ಹುಳ ಬರೋ ಸಮಯ ಬೆಂಕಿ ಹಾಕೋಣ. ಮಲ ಅಲ್ಲೋಡು, ದೂರದಿಂದ ಏನೋ ಬರ್ತಾ ಇರಂಗಿದೆ. ಹೌದು ಕಣೋ, ಏನೋ ಬರ್ತಾ ಇದೆ. ಹೌದು ಕಣ್ರು, ಬೆಳಕ್ ನೋಡ್ತಿದ್ರೆ ತೋಟದ ಕಣ್ಣಿದ್ದಂಗೆ ಐತೆ. ಇಲ್ಲೇನಾದ್ರೂ ಬಂದ್ರೆ ಕುರಿಗಳನ್ನೆಲ್ಲ ತಿಂದಾಕ್ಬಿಡುತ್ತೆ. ನಾನು ಕೋಲ್ ಹಿಡ್ಕೊಂಡು ನಿಂತ್ಕೊಂತೀನಿ, ನಾನು ಸುತ್ತ ನಿಂತ್ಕೊಂಡು ರಕ್ಷಿಸೋ. ಹುಡುಗರ, ಆ ಬೆಳಕು ತೋಳದ ಕಣ್ಣಲ್ಲ ಕಣ್ರ, ಅದು ಯಾರೋ ಲಾಂತಾತಿ ಪಡ್ಕೊಂಡು ಬರ್ತೈತಾಗಿದೆ ಕಣ್ರಲೇ. ಮುಟ್ಕ, ನಾವು ಪಡ್ಡೆ ಹುಡುಗರು, ನಿಮ್ಗೆ ನಂಬಿಕೆ ಕಣ್ ಕಾಣಿಸುತ್ತಾ? ಪಡ್ಡೆ ಹುಡುಗರ, ನೀವು ಈ ಚಟ್ಟಿ ಹಾಕೊಳಕ್ಕೂ ಮುಂಚೆನ ನಾನು ಕುರಿಗಳನ್ನ ಕಾಯ್ತಾ ಇದ್ದೀನಿ. ಯಾವುದು ತೋಳದ ಕಣ್ಣು, ಯಾವುದು ಬೆಳಕುತ್ತೋ ನನಗೆ ಗೊತ್ತಿಲ್ವಾ? ನನಗೆ ಗೊತ್ತಿರಂಗೆ ಬೆಳತ್ತೆ ಮರಿದ ಭೀಮಣ್ಣ ಗುರ್ತಿ ತಪ್ಪ ಇದ್ದಂಗಿದೆ ಕಣ್ಣಲ್ಲಿ. ಹೌದು ಕಣ್ರು, ತಾತಾಡಿದ್ದೆ ಸರಿ ಅನ್ಸುತ್ತೆ. ನಮ್ಗೆ ಕತ್ತಲ್ ಕಣ್ ಕಾಣಿಸಿಲ್ಲ. ಹಬ್ಬ, ಅದು ತೋಳ ಅಲ್ಲ ಅಂದ್ರೆ ನಮಗ್ ಭಯ ಇಲ್ಲ ಬಿಡು. ಭಯನ ಭಯ ಅಂತ ಕಳ್ಳ. ನಮ್ಮ ವಂಶದಲ್ಲಿ ದಾವಿದಂತ ಇದ್ರು, ನಿಮ್ಗೆಲ್ಲ ಗೊತ್ತಾ ಮಕ್ಕಳ? ಆ ದಾವಿದ್ ಅನ್ನೋನು ನಮಗೆ ರಾಜನಾಗಿದ್ದಾನಂತೆ. ನಮಗೋಸ್ಕರ ಒಂದು ಆಲಯವನ್ನು ಕಟ್ಟಿಸಿ ಕೊಟ್ಟಿದ್ದಾನಂತೆ. ನಮ್ ದೊಡ್ಡವರು ಹೇಳಿದ್ರು, ಕೇಳಿದ್ದೇನೆ. ನೀನೇನು ಕುರಿಕಾಯನಂತ ಹೇಳ್ತಿದ್ಯಲ್ಲ ತಾತ? ಹೌದು ಮಗ, ಸರಿಯಾಗಿ ಹೇಳಿದೆ. ದಾವಿನು ರಾಜನಾಗೋಕ್ ಮುಂಚೆ ನಮ್ ತರನೇ ಕುರಿಗಳನ್ನ ಕಾಯ್ತಿದ್ದ ಕಳ್ಳ. ಹೌದಾ? ನಿಜಾನ? ನಿಜ ಕಣೋ. ಒಮ್ಮೆ ನಮ್ಮ ಅಜ್ಜಿ ಹೇಳಿದ್ರು, ಅವರು ಕಾಡಿನಲ್ಲಿ ಕುರಿ ಕಾಯುವಾಗ ಸಿಂಹ ಬಂದಂತೆ ಕಳ್ಳ. ಏನೋ ಸಿಂಹನ? ಹೌದು ಕಣ, ಸಿಂಹ ಬರೋದಲ್ಲ, ಅದ್ರ ಬಾಯನ್ನು ಸೀಳ್ಬಿಟ್ಟಂತೆ. ಅದು ಬಾಯನ್ನು ಸೀಳಿದ್ನಂತ. ಅಷ್ಟೇ ಅಲ್ಲ ಕಣ, ಒಮ್ಮೆ ಕರಡಿಯೂ ಬಂದಿತ್ತು. ಕಡಿ ಬಂದಿತ್ತಲ್ಲ? ಹೌದು ಕಣ, ಅದ್ರ ಬಾಯನ್ನು ಸೀಳ್ಬಿಟ್ಟ. ಇನ್ನೂ ಕಡಿಯ ಬಾಳೆ ಸಿಡಿದಂತ. ಅಷ್ಟೇ ಅಲ್ಲ ಕಣ, ನಮ್ಮ ತಾಯಿದನು ಚಿಕ್ಕ ವಯಸ್ಸಿನಲ್ಲೇ ತುಂಬಾ ಧೈರ್ಯ ಮಾಡಿ ದೊಡ್ಡ ರಾಕ್ಷಸಪ್ಪ ಕೊಲೆಕಂತ ಎದುರುಗಡೆ ನಿಂತಿದಂತೆ. ಎಲ್ಲರೂ ಜನರು ಅವನ್ಗೆ ಭಯ ಪಡ್ತಿದ್ರಂತೆ. ಆದ್ರೆ ನೀವು ಏನ್ ಮಾಡೋ ಗೊತ್ತಾ? ನಾವೇನು ಚಿಕ್ಕ ಕಲ್ಲು ಎತ್ಕೊಂಡು ಪಟ್ಟದ ಹೊಡೆದು ಸಾಯ್ಬಿಟ್ಟು ಮಗ. ಚಿಕ್ಕ ಕಲ್ಲಿಂದ ರಾಕ್ಷಸನನ್ನೇ ಸಾಯಿಸ್ಬಿಟ್ನ? ಯಪ್ಪ, ಅವ್ರಿಗೆ ಅಷ್ಟೊಂದು ಶಕ್ತಿ ಬರ ಎಲ್ಲಿಂದ ಬಂತು ತಾತ? ದಾವಿದನಿಗೆ ದೇವರಲ್ಲಿ ತುಂಬಾ ಭಯ ಭಕ್ತಿತ್ತಂತೆ. ಅವರು ಕಾಡಿನಲ್ಲಿ ಕುರಿ ಕಾಯುವಾಗ ಯೆಹೋವ ನನ್ನ ಕುರುಬನು, ನನಗೆ ಯಾರ ಭಯವಿಲ್ಲ ಅಂತ ಆಡುತ್ತಿದ್ದರಂತೆ ಯಾವಾಗ್ಲೂ. ಹಾಗಾದ್ರೆ ದೇವರು ನಮ್ಮನ್ನು ರಕ್ಷಿಸ್ತಾರಂತೆ ತಾತ? ಹೌದು ಮಗ, ದೇವರು ತನ್ನ ಎಲ್ಲ ಮಕ್ಕಳನ್ನು ರಕ್ಷಿಸೋಕೆ ಇವು ಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಕಣ್ರೋ. ಏ ಭೀಮಣ್ಣ, ನೀನಾ? ನೀನ್ ಬರ್ತಾ ಇದ್ ನೋಡಿ, ತೋಳ ಬಂತು ಅನ್ಕೊಂಡ್ರಿ ಕಣ. ನೀನು ಏನಂತೆ? ನಾನು ಬೆತ್ತೇಮಿಂದ ತಿನ್ನಕ್ಕೆ ನಾನು ತಗೊಂಬಂದೀನಿ ಅನ್ಕೊಂಡಿದ್ಯಾ? ಅಲ್ಲ ಕಣೋ, ನೀನ್ ಬರ್ತಾ ಇದ್ ನೋಡಿ. ಏನೋ ನನ್ನ ಬೈತಾ ಇದ್ಯಾ? ಕೊಟ್ರೆ ಅಷ್ಟೇ. ಅದಲ್ಲ ಭೀಮಣ್ಣ, ನೀನ್ ಬರ್ತಿರೋದ್ ನೋಡಿ ತೋಳ ಬಂತ ಅನ್ಕೊಂಡ್ರು. ಹೋಗೋರು ತೊದ್ಲ, ನೀನೇನೋ ನನ್ಗೆ ಹೇಳೋದು? ಕಿವಿಡ, ನಾನ್ ಅಂದಿದ್ದು ನೀನ್ ಬರ್ಬೇಕಾದ್ರೆ ನಾವು ನೋಡಿ ತೋಳ ಬಂತ ಅನ್ಕೊಂಡ್ರಿ ಕಣೋ. ಓ, ನಾನು ನಿಂತಿರುವಾಗ ಸಿಂಹ ಬಂತ ಕುರಿಗಳನ್ನ ಹಿಡ್ಕೊಳ್ಳಕ್ಕೆ. ಹೋಗಪ್ಪ,
ಇವನಿಗೆ ಸರಿಯಾಗಿ ಕಿವಿ ಕೇಳಿಸಲ್ಲ, ನಂಗೆ ಸರಿಯಾಗಿ ಮಾತು ಬರಲ್ಲ. ಹೆಂಗ್ ಹೇಳ್ಬೇಕೋ ನಂಗಂತೂ ಗೊತ್ತಿಲ್ಲ ತಾತ, ನೀನೇ ಹೇಳ್ಕೊಂಡ್ಬಿಡು ಅವ್ನಿಗೆ. ಸರಿ ಸರಿ, ನೀವು ಮಾತಾಡಿದ್ರೆ ಸಾಕು. ಚಳಿ ಆಗ್ತಿದೆ ತುಂಬಾ, ಕಟ್ಗೆಗಳನ್ನ ಹಾಕ್ರಿ, ಚಳಿ ಕಾಯಿಸ್ಕೊಳ್ಳೋಣ. ಸರಿ ಸರಿ. ತುಂಬಾ ಚಳಿ ಆಗ್ತಿದ್ದಲ್ಲ ಮಗ. ಹೌದು ತಾತ, ಚಳಿಗಾಲ ಶುರುವಾಗಿದೆ. ಬೆತ್ತೇವೆ ನಿಂತಿದ್ವಣ. ಏನು ತಾತ? ಬೆತ್ತೇವೋ? ಮಾತಾಡಿದ್ ಸಾಕನ್ರು, ಹೊಟ್ಟೆ ಸಿಗ್ತಾ ಇದೆ, ಊಟ ಮಾಡೋಣ. ಏನೋ ಅಲ್ಲ, ಹೊಟ್ಟೆ ನೋವಾ? ಊಟ ಮಾಡೋಣ, ಊಟ. ಓ ಊಟನಾ ತಂದಿದ್ದೀನಿ, ನಾನು ಕೊಡ್ತೀನಿ. ಹುಡುಗ ತಡೀರಿ, ನಾನೆಲ್ಲರಿಗೂ ಸಮಾನವಾಗಿ ಹಂಚ್ತೀನಿ, ನೀವು ತಿನ್ರಿ ಸಾಕು. ದೌಡ್ರಿ 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 ತಗೊಳಪ್ಪ, ಬರೋ. ಏ ತಾತ, ಹಾ, ಏನು ನಮ್ಮೆಲ್ಲರಿಗೂ ಒಂದೊಂದೇ ಹಾಕ್ಬಿಟ್ಟು ನೀನ್ ಮಾತ್ರ ಎಲ್ಲ ಹಾಕ್ಕೊಂಡ್ಬಿಟ್ಟೆ. ನಮಗೆ ವಯಸ್ಸಾಗಿದೆ, ಎಲ್ಲರೂ ಸಮಾನವಾಗಿರುತ್ತೆ. ಬಾಯಿ ಹಿಂಗೋಲ್ಲಿ ಕುತ್ಕೊಂಡು. ಸರಿ ಬಿಡಪ್ಪ. ರೊಟ್ಟಿ ಚೆನ್ನಾಗಿದೆ ಅಲ್ಲ? ಅಯ್ಯೋ, ಏನ್ ರೊಟ್ಟಿ ಇದು? ಇದು ಅಕ್ಕಿ ಆಗೈತೆ, ನನಗೆ ಇದು ಅಲ್ಲೇ ಇಲ್ಲ. ಅಲ್ಲಿಗೆ ದೇವ್ರೇ, ಕಾಪಾಡಪ್ಪ, ಇಂಥ ಹಾಕೊಂಡ್ಬಿಟ್ಟು ಹಿಂದೆ ಕಾಪಾಡಪ್ಪ. ಸಾಕಾಯ್ತು, ಇವಾಗ ನಿದ್ದೆ ಮಾಡೋಣ. ಹುಡುಗ್ರ, ಎಲ್ಲರೂ ಒಂದೇ ಸಲ ನಿದ್ದೆ ಹೋಗ್ತಾ ಇಲ್ಲ. ಇಬ್ರು ಕುರಿಗಳನ್ನ ಕಾಯಕ್ಕೆ ಇದ್ದೀರಿ, ಮಿಕ್ಕವರೆಲ್ಲ ಮೈಗಳ. ಮೊದಲು ನಾನೇ ಎದ್ದಿರ್ತೀನಿ, ನಿಮ್ಮೆಲ್ಲ ಕಾವಲ್ ಕಾಯ್ತೀನಿ ಕಣ್ರೋ. ನೋಡ್ರ, ಈ ಮಗು ಗೊತ್ತಾಗ್ತಿರ್ತಾನಂತೆ. ಶೂರ, ನಾನು ಭೀಮಣ್ಣ ಎದ್ದು ಕಷ್ಟೊಡಿತೀರಿ, ನೀವೆಲ್ಲ ಮರ್ಕೊಳ್ರಿ, ಆಮೇಲೆ ಎದ್ದು ಕಷ್ಟೊಡಿರ. ಸರಿ ಸರಿ, ಮೈಗಳ ನಡೀರಪ್ಪ. ಭೀಮಣ್ಣ ಅಲ್ಲಿರೋ ಕಟ್ಟಿಗೆಗಳೆಲ್ಲ ಎತ್ಕೊ. ಹುಡುಗರ, ಅಲ್ಲೋಡ, ಆಕಾಶದಲ್ಲಿ ದೊಡ್ಡದಾಗಿ ಬೆಳಕು. ಹೌದೌದು, ದೊಡ್ಡ ನಕ್ಷತ್ರ ಆಗಿದೆ. ಏನು ನಕ್ಷತ್ರ ಅಷ್ಟು ದೊಡ್ಡದಾಗಿರುತ್ತಾ? ಹೌದು ತಾತ, ನಕ್ಷತ್ರನೇ. ಹೌದು ಭೀಮಣ್ಣ, ನಿಮ್ ಬೆತ್ಲೆಂಗ್ ಹೋಗಿದ್ದಲ್ಲ, ಅಲ್ಲಿರೋ ಜನ ಏನ್ ಮಾತಾಡಿದ್ರು, ಅಲ್ಲಿ ಏನ್ ನಡೆಯಿತು? ಮಲ್ಲ, ನೀನ್ ಏನ್ ಮಾತಾಡ್ತಿದ್ದೆ? ಸ್ವಲ್ಪ ಜೋರಾಗಿ ಮಾತಾಡೋ, ನನಗೆ ಕೇಳಿಸ್ತಾ ಇಲ್ಲ. ನಿಮ್ ಬೆತ್ಲೆಂಗ್ ಹೋಗಿದ್ದಲ್ಲ, ಅಲ್ಲಿ ಏನ್ ನಡೆಯಿತು? ಓ, ಆಗಲ್ಲ ಕಣವಲ್ಲ. ಈಗಿರುವ ರಾಜರು ಬಡವರನ್ನೆಲ್ಲ ಕಿತ್ತು ತಿನ್ನುತ್ತಿದ್ದಾರಂತೆ. ಈಗ ನಾವು ಬಡವರು ಹೇಗ್ ಜೀವನ ಮಾಡೋದು ಗೊತ್ತಾಗ್ತಾ ಇಲ್ಲ. ಹೌದು ಕಣ್ರೋ, ನಾನು ಚಿಕ್ಕವನಿಂದ ನೋಡ್ತಾನೆ ಇದ್ದೀನಿ, ನಮ್ ಜೀವನ ಹೀಗೆ ಇದೆ. ದೇವ್ರೆ, ಲೇ ಹುಡುಗ್ರ, ಆಕಾಶದಲ್ಲಿ ಹೊಳಿತೀರ ದೊಡ್ಡ ನಕ್ಷತ್ರ ಏನಂತ ಗೊತ್ತೇನು ನಿಮಗೆ? ಗೊತ್ತಿಲ್ಲ ಕಣ್ರ. ಆ ದೊಡ್ಡ ನಕ್ಷತ್ರ ಎಲ್ಲರಿಗಾಗಿ ಒಬ್ಬ ರಾಜನು ಇದ್ದಾನಂತ ಸೂಚಿಸ್ತಾ ಇದೆ. ಆ ರಾಜನು ನಿಮ್ಮ ಪಾಪಗಳನ್ನು ಹೊತ್ತುಕೊಂಡು ಹೋಗಲು ಬಂದಿರೋ ಕುರಿ ಮರಿ ಅಂತ ಕಂಡ್ರಲೇ. ತಾತ, ನೀನ್ ಏನ್ ಮಾತಾಡ್ತಿದ್ದೆ? ಸ್ವಲ್ಪ ಜೋರಾಗಿ ಮಾತಾಡೋ, ನನಗೆ ಕೇಳಿಸ್ತಾ ಇಲ್ಲ. ನಾಳೆ ಕಳಿಸುತ್ತಾ? ಭೀಮಣ್ಣ, ಅದೇನ್ ಗೊತ್ತಾ, ಪುಷ್ಪ, ಸಾಕು, ನಾವು ಮಲಗ್ತೀರಿ, ನೀವು ಗಸ್ತು ಹೊಡಿತೀರಿ. ನೀನ್ ಹೇಳೋದು ಇವತ್ತೇ ಆಗುತ್ತೆ, ಅವ್ನು ಹೇಳೋದು ನಾಳೆ ಆಗುತ್ತೆ. ನೀನ್ ಮಲ್ಕೊಡಪ್ಪ, ನಾವು ಆಯ್ತು ಬಿಟ್ಟು ಮಲ್ಕೊಳ. ಪುಷ್ಪಣ್ಣ, ತಾತ ಏನೋ ಅಂತಿದ್ರಲ್ಲ, ಏನದು? ಅದೇ ಕಣ್ಣು. ಹೋಗೋ, ನೀನ್ ಹೇಳೋದು ನಾಳೆ ಆಗುತ್ತೆ. ಪುಷ್ಪ, ಅಲ್ಲೋಡು, ದೆವ್ವ. ಅಮ್ಮ, ತಾಯಿ, ನನಗೆ ವಯಸ್ಸಾಗಿದೆ ತಾಯಿ, ನನಗೆ ಯಾವ ಉಪಯೋಗ ಇಲ್ಲ ತಾಯಿ, ನನ್ನ ಮಾತು ಬಿಟ್ಬಿಡು ತಾಯಿ, ಬಿಟ್ಬಿಡು ತಾಯಿ. ಅಮ್ಮ, ತಾಯಿ, ನಾನೊಬ್ಬ ನನಗೆ ಸರಿಯಾಗಿ ಮಾತೇ ಬರಲ್ಲ, ನನ್ನ ಮಾತ್ರ ಬಿಟ್ಬಿಡು ತಾಯಿ. ಅಮ್ಮ ದೇವತೆ, ನನ್ನೊಬ್ಬ ಕಿವುಡ, ನೀನ್ ಏನ್ ಹೇಳಿದ್ರು ನನಗೆ ಕೇಳಿಸಲ್ಲ, ನನ್ನ ಮಾತ್ರ ಬಿಟ್ಬಿಡು ತಾಯಿ. ಹೆದರಬೇಡಿ, ಕೇಳಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾರಿನ
ಬಂದ್ರು ದೂತರು ಹೇಳಿದಾಗೆ ನಾವು ಕ್ರೀಸ್ತನ್ನು ನೋಡಲು ಬೆತ್ಲೆಹೇಮಿಗೆ ಹೋಗೋಣ. ಹೋಗುವಾಗ ಕಾಣಿಕೆಯಾಗಿ ಕುರಿಗಳನ್ನ ತಗೊಂಡು ಹೋಗೋಣ. ಬನ್ನಿ. ಸರಿ ಸರಿ. ಏನೋ ಅಲ್ಲ ಅದೇ ಕಣೋ, ಬೆತ್ಲೆಹೇಮ್ ಹೋಗೋಣ ಬಾ ಮತ್ತೆ. ಮತ್ತೆ ಬೆತ್ಲೆಹೇಮಗ ನಡೀರಿ, ನಡೀರಿ. ಬೆತ್ತಲೆ ಹೋಗೋಣ, ನಡೀರಿ.